ಧರ್ಮಸ್ಥಳದಲ್ಲಿ ಮಾಧ್ಯಮದವರ ಮೇಲೆ ಹಲ್ಲೆಯನ್ನ ಮಾಡಿರುವಂತಹ ಕೇಸ್ಗೆ ಸಂಬಂಧಪಟ್ಟಂತೆ ರಿಪಬ್ಲಿಕ್ನಲ್ಲಿ ಬಿಗ್ ಬಾಸ್ ಮಾಜಿ ಸ್ಪರ್ಧಿ ರಜತ್ ಎಕ್ಸ್ಕ್ಲೂಸಿವ್ ಆಗಿ ಮಾತಾಡಿದ. ಗಲಾಟೆ ಆದಂತಹ ಪಾಂಗಳ ಕ್ರಾಸ್ನಲ್ಲಿ ರಜತ್ ಇದ್ರು. ಅವ್ರು ಮಾತಾಡಿದ್ದಾರೆ. ಈಗ ಗಿರೀಶ್ ಮಹೇಶ್ ತಿಮರೋಡಿ ಅವರನ್ನ ಭೇಟಿಯಾಗಿದ್ದೆ. ಯೂಟ್ಯೂಬರ್ಗಳು ಮಾತಾಡುವಂತೆ ಒತ್ತಾಯಿಸಿದ್ರು. ಮಾಧ್ಯಮಗಳಿಗೆ ಯಾವಾಗ ಇನ್ನು ಪ್ರತಿಕ್ರಿಯೆಯನ್ನ ಕೊಡಬೇಕು, ಆ ಸಂದರ್ಭದಲ್ಲಿ ಏಕಾಏಕಿಯಾಗಿ ಹಲ್ಲೆ ಮಾಡಿದ್ದಾರೆ. ಹೋರಾಟಗಾರರು ಸರಿ ಇಲ್ಲ ಅಂತ ಹೇಳಿ ಹೊರಡಿ ಅಂತಂದ್ರು ಅಂತ ಹೇಳಿದ್ದಾರೆ. ಕೆಲ ಯುವಕರು ಯೂಟ್ಯೂಬರ್ಗಳಿಗೆ ಮನ ಬಂದಂತೆ ಥಳಿಸಿದ್ದಾರೆ ಅಂತ ಕೂಡ ರಜತ್ ಈಗ ಎಕ್ಸ್ಕ್ಲೂಸಿವ್ ಆಗಿ ರಿಪಬ್ಲಿಕ್ ಕನ್ನಡದ ಜೊತೆ ಮಾತಾಡಿದ್ದಾರೆ. ನಮ್ಮ ಜೊತೆಗೆ ಮಾಜಿ ಸ್ಪರ್ಧೆಯಾಗಿ ಬಿಗ್ ಬಾಸ್ನ ಮಾಜಿ ಸ್ಪರ್ಧೆಯಾಗಿರ್ತಕ್ಕಂಥ ರಜತ್ ಅವರಿದ್ದಾರೆ. ಸರ್, ನಿನ್ನೆ ಏನಾಯ್ತು? ನೀವು ಧರ್ಮಸ್ಥಳಕ್ಕೆ ಹೋಗ್ಲಿಕ್ಕೆ ಉದ್ದೇಶ ಏನಾಗಿತ್ತು? ಆ ಸರ್ಕಲ್ಗೆ ಬಂದಾಗ ಏನಾಯ್ತು, ಅಲ್ಲಿ ಯೂಟ್ಯೂಬರ್ಸ್ ಇದ್ರು. ಅವರು ಸರ್ ನಮ್ಗೊಂದು ಬೈಟ್ ಕೊಟ್ಬಿಡಿ ಸರ್. ನಾನು ಇವತ್ತು ನಂಗೆ ಶೂಟಿಂಗ್ ಇತ್ತು ಸರ್. ಇಲ್ಲ, ನಾನು ಅರ್ಜೆಂಟ್ ಆಗಿ ಹೋಗ್ಬೇಕು ಬೆಂಗಳೂರಿಗೆ, ನಂಗೆ ಶೂಟಿಂಗ್ ಇದೆ, ಬಿಟ್ಬಿಡಿ ಅಂದೆ. ಇಲ್ಲ ಸರ್, ಒಂದೇ ಒಂದು ಬೈಟ್. ಆಯ್ತು ಸರಿ ಅಂತ ನಿಂತ್ಕೊಂಡ್ವಿ. ಅಲ್ಲಿ ಒಬ್ರು ಕೊಟ್ಟು ಮುಗಿಸ್ದೆ. ಪಾಪ ಇನ್ನೊಬ್ರು ಬಂದ್ರು, ಅವ್ರಿಗೂ ಕೊಟ್ಟಾಯ್ತು. ಇನ್ನೇನು ಹೊರಡ್ಬೇಕಾಗಿರೋ ಟೈಮಲ್ಲಿ ಒಂದು ಸ್ಕಾರ್ಪಿಯೋ ಕಾರ್ ಬಂತು, ಬ್ಲ್ಯಾಕ್. ಆಮೇಲೆ ಒಂದು 4-5 6-7 ಆಟೋ ಬಂತು. ಆಮೇಲೆ ಒಂದು ಓಮ್ನಿ ಬಂತು. ಒಂದು 7-8 ಬೈಕ್ಗಳು ಬಂತು. ಎಲ್ಲಾದ್ರಲ್ಲೂ 3 ಜನ ಏನೋ ಇದ್ರು. ಏನೋ ಒಂದು 60-65 ಜನ ಬಂದಿದ್ರು ಸರ್. ಬಂದ ಮೇಲೆ ಏನಾಯ್ತು, ಅವ್ರ ಮೇಲೆ ಏಕಾಏಕಿ ಬಂದ್ರು ಯೂಟ್ಯೂಬರ್ಸ್ ಮೇಲೆ. ಎಂತಕ್ಕೆ ವಿಡಿಯೋ ಮಾಡ್ತಾ ಇದ್ದೀರಾ, ಎಂತಕ್ಕೆ ಮಾತಾಡಿದಿರಾ ಕ್ಷೇತ್ರದ ಬಗ್ಗೆ ಆಗಿ. ನಾನು ಅಲ್ಲಿಂದನೇ ನಿಂತಿದ್ದೆ, ಏನ್ ಮಾಡ್ತಾರೆ ನೋಡೋಣ ಅದು. ಸರಿ, ನಾನು ಅಲ್ಲಿ ನಿಂತಿರೋ ಜಾಗದ ಟೈಮಿಂದ ಇಲ್ಲಿ ಕರ್ಕೊಂಡು ಹೋದ್ರು ಸೈಡ್. ನನ್ನ ನೀವು ಹತ್ತಿ ಸರ್, ಹತ್ತಿ ಫಸ್ಟ್ ಗಾಡಿಯಲ್ಲಿ. ನಾನು ಎಂತಕ್ಕೆ ಹತ್ತಬೇಕು, ಏನ್ ವಿಷಯ, ಏನಾಯ್ತು? ಇಲ್ಲ ಸರ್, ನಿಮ್ಗೆ ಗೊತ್ತಾಗಲ್ಲ, ಇವರೆಲ್ಲ ಲೋಫರ್ಗಳು, ಇವ್ರ ಜೊತೆ ಸೇರ್ಬೇಡಿ ನೀವು. ನಾನು ಯಾಕಪ್ಪ ಸೇರ್ಲಿ ಅವ್ರ ಜೊತೆ? ನಾನು ಕೇಳ್ತಾ ಇರೋದೇನು, ನಿಮ್ ಕ್ಷೇತ್ರದ ಬಗ್ಗೆ ನಾನು ಮಾತಾಡಿಲ್ಲ, ನಿಮ್ ಜನರ ಬಗ್ಗೆ ನಾನು ಮಾತಾಡಿಲ್ಲ, ನಿಮ್ಮ ಯಾರ ಬಗ್ಗೆನೂ ನಾನು ಮಾತಾಡಿಲ್ಲ. ನಾನು ಕೇಳಿದ್ದೇನು, ನ್ಯಾಯ ಕೊಡ್ಸ್ರಿ, ಇಷ್ಟೇ. ನನ್ನ ವಾದ ಇರೋದು ಇಷ್ಟೇ, ನನ್ನ ಒಂದು ಪಾಯಿಂಟ್ ಇರೋದು ಇಷ್ಟೇ. ಅದನ್ನ ಹೇಳೋಷ್ಟರಲ್ಲಿ ದಬ್ಬ 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 ಅಂತ ಬಿದ್ಬಿಡ್ತು ಹೋದೆ ಅವಳಿಗೆ. ನಾನೇ ಯಾಕೆ ಹೊಡಿತಾ ಇದ್ರು, 1 ನಿಮಿಷ ಇರ್ರಿ ಮಾತಾಡೋಣ ಅಂತ ಹೇಳ್ತಾ ಇದ್ದೀನಿ. ದಬ್ಬ ಹುಚ್ಚು ನಾಯಿ ಹೊಡೆದಂಗ್ ಹೊಡೆದ್ರು, ತುಂಬಾ ಕೆಟ್ಟದಾಗ ಹೊಡೆದ್ರು ಸರ್. ಆಮೇಲೆ ನನ್ನ 4 ಜನ ಕಾರಲ್ಲಿ ತಳ್ಬಿಟ್ರು. ಅತಿ ಸರ್, ನೀವು ಹತ್ತಿ ಅಂದ್ಬಿಟ್ಟು ಡೋರ್ ಹತ್ರ ನಿಂತವ್ರೆ. ಆಮೇಲೆ ನನ್ನ ಫ್ರೆಂಡ್ಸ್ ಏನ್ ಮಾಡೋರು, ಹೊಡೆಯಕ್ ಸ್ಟಾರ್ಟ್ ಮಾಡವ್ರೆ. ನೀನ್ ಇಳಿಬೇಡ ಕೆಳಗೆ, ಆಮೇಲೆ ತಪ್ಪಾಗ್ಬಿಡುತ್ತೆ, ಬೇಡ ಸುಮ್ನೆ ಕೂತ್ಕೊಂಡು. ಸರಿ ಆಯ್ತು ಅಂತ ಕೂತಿದ್ದೆ. ನಾನು ಆ ಕಡೆಯಿಂದ ಕರ್ಕೊಂಡು ಹೋದ್ರು. ಅಲ್ಲಿ ಇನ್ನೊಂದು ಪಾಪ ಒಬ್ಬ ಕ್ಯಾಮ್ರಾಮನ್ ಹೊಡಿಯೋವಾಗ ಅವನು ಕ್ಯಾಮ್ರಾನ ಎತ್ತು ಬಿಸಾಕ್ಬಿಟ್ಟ ಒಳಗೆ, ಕಾರ್ ಒಳಗೆ. ಆ ಕ್ಯಾಮ್ರಾ ನಾನು ಇಟ್ಕೊಂಡಿದ್ದೆ. ಆಮೇಲೆ ಏನಾಯ್ತು, ಇದ್ರ ಹತ್ರ ಏನೋ ಅಲ್ಲೇ ರೈಟ್ ತಗೊಂಡು ಸ್ವಲ್ಪ ಮುಂದೆ 500 ಮೀಟರ್ ಪೊಲೀಸ್ ಸ್ಟೇಷನ್. ನನ್ಗದ್ ಗೊತ್ತಿರಲಿಲ್ಲ. ಅಲ್ಲೋಗಿ ನಿಂತಿದ್ವಿ. ಪೊಲೀಸರು ಆಚೆ ಬಂದು ರಜತ್ ಏನಿಲ್ಲಿ ಅಂದ್ರು. ನಾನು ಸರ್ ಅಲ್ಲಿ ಕೆಳಗೆ ಜಗಳ ಆಗ್ತಿದೆ ಸರ್, ತುಂಬಾ ದೊಡ್ಡ ಜಗಳ ಆಗ್ತಿದೆ, ಹೋಗಿ ಸರ್ ಬೇಗ ಅಂದೆ. ಎಲ್ಲಿ ಅಂದ್ರು, ಕೆಳಗೆ ಸರ್ ಅಂದೆ. ಯೂಟರ್ನ್ ಮಾಡ್ಕೊಂಡು ಪೊಲೀಸರು ಹೋದ್ರು. ಆಮೇಲೆ ನನ್ನ ಹತ್ರ ಇದ್ದ ಕ್ಯಾಮ್ರಾ ಏನ್ ಮಾಡಿದೆ, ಅಲ್ಲಿ ಯಾರೋ ಪ್ರೆಸ್ ಅವ್ರ ಫ್ರೆಂಡೇ ಇದ್ರು, ಅವ್ರ ಕೇಳಿ ಕೊಟ್ಬಿಡ್ರಿ ಅವ್ರಿಗೆ ಅಂತ. ಬಟ್ ಅವ್ರು ಹೋಗೋಷ್ಟಲ್ಲಿ ತುಂಬಾ ಕೆಟ್ಟದಾಗ ಹೊಡೆದಾಕ್ಬಿಟ್ಟಿದ್ರು. ಕಾರೆಲ್ಲ ಸುಟ್ಟಾಕಿದ್ದಾರೆ ಅಂತಾನು ಮಾಹಿತಿ ಏನೋ ನನಗೆ ಬಂತು, ಗೊತ್ತಿಲ್ಲ, ಐ ಆಮ್ ನಾಟ್ ಶ್ಯೂರ್. ಸೊ ಇದೆಲ್ಲ ಮಾಡಿದ್ರು. ಬಟ್ ಯಾಕೆ ಮಾಡ್ತಾ ಇದಾರೆ ಇದೆಲ್ಲ? ಬಟ್ ಇದನ್ನ ನಾವು ದೊಡ್ಡದು ಮಾಡ್ತಾ ಇರ್ಲಿಲ್ಲ. ನನ್ನ ಪಾಡು ನಾನು ಹೋಗಿದ್ದೆ, ನಾನು ಮಾತಾಡ್ಸ್ಕೊಂಡು ಬಂದ್ಬಿಟ್ಟಿರುವೆ. ಇವರೇ ಬಂದಿದ್ದು, ಇವರೇ ಹೊಡೆದಿದ್ದು, ಇವ್ರ ಕ್ಷೇತ್ರದಲ್ಲಿ ಇವರೇ ಮಾಡ್ಕೊಂತ ಇರೋದು, ಆಮೇಲೆ ಕೆಟ್ಟ ಹೆಸರು ತರ್ತಾ ಇರೋದು ಇವರೇ. ಹಿಂಗೆಲ್ಲ ಮಾಡಿ ತಿರ್ಗಾ ಅದನ್ನ ಎತ್ಕೊಂಬಂದ್ ನನ್ನ ಮೇಲೆ ಹಾಕ್ತವ್ರೆ. ನಾನು ಕರ್ಸಿದಂತೆ ಅವ್ರನ್ನ, ನಾನು ಬೇಕಂತ ಜಗಳ ಮಾಡಿಸಿದ್ನಂತೆ, ಅವರೆಲ್ಲ ನಮ್ ಕಡೆಯವರಂತೆ. ಪುಣ್ಯಕ್ಕೆ ನಮ್ಮ ಹತ್ರ ಪ್ರೂಫ್ ಇದೆ, ಅದಕ್ಕೆ ನಾವು ಬಚಾವು. ಸರ್, ಅಲ್ಲಿ ಏನಾದ್ರೂ ಹೆಚ್ಚು ಕಮ್ಮಿ ಆಗಿ ಅವ್ರ ಕೈ ಇಡೋದು, ಇಲ್ಲ ನಾವೇನೋ ಹಂಗೆ ರಿವರ್ಟ್ ಆಗೋದು ಆಗಿದ್ರೆ ನನ್ನ ಇನ್ನೇನೇನ್ ಮಾಡಿರೋರು ಇವರು. ನನ್ನ ಜೊತೆಗೆ ಪಾಪ ಹುಡುಗರು ಬೇರೆ ಇದ್ರು. ಅವ್ರ ಮೇಲೆಲ್ಲ ಕೇಸ್ ಹಾಕಿ ನಮ್ಗೆಲ್ಲದು ಏನು ಮಾಡಕ್ಕಾಗ್ದಿರೋ ಪರಿಸ್ಥಿತಿ ನಾನು ನಿಂತ್ಕೊಂಡ್ವಿ ಸರ್. ಇದಿಷ್ಟು ರಜತ್ ಅವರ ಮಾತಾಗಿರುವಂತದ್ದು. ಕ್ಯಾಮ್ರಾ ಪರ್ಸನ್ ಲೋಹಿತ್ ಜೊತೆ ಪ್ರವೀಣ್ ಕುಮಾರ್ ಸಲಗ್ನಳ್ಳಿ, ರಿಪಬ್ಲಿಕ್ ಕನ್ನಡ. ಧರ್ಮಸ್ಥಳದಲ್ಲಿ ಮಾಧ್ಯಮದವರ ಮೇಲೆ ಹಲ್ಲೆಯನ್ನ ಮಾಡಿರುವಂತಹ ಕೇಸ್ಗೆ ಸಂಬಂಧಪಟ್ಟಂತೆ ರಿಪಬ್ಲಿಕ್ನಲ್ಲಿ ಬಿಗ್ ಬಾಸ್ ಮಾಜಿ ಸ್ಪರ್ಧಿ ರಜತ್ ಎಕ್ಸ್ಕ್ಲೂಸಿವ್ ಆಗಿ ಮಾತಾಡಿದ. ಗಲಾಟೆ ಆದಂತಹ ಪಾಂಗಳ ಕ್ರಾಸ್ನಲ್ಲಿ ರಜತ್ ಇದ್ರು. ಅವ್ರು ಮಾತಾಡಿದ್ದಾರೆ. ಈಗ ಗಿರೀಶ್ ಮಹೇಶ್ ತಿಮರೋಡಿ ಅವರನ್ನ ಭೇಟಿಯಾಗಿದ್ದೆ. ಯೂಟ್ಯೂಬರ್ಗಳು ಮಾತಾಡುವಂತೆ ಒತ್ತಾಯಿಸಿದ್ರು. ಮಾಧ್ಯಮಗಳಿಗೆ ಯಾವಾಗ ಇನ್ನು ಪ್ರತಿಕ್ರಿಯೆಯನ್ನ ಕೊಡಬೇಕು, ಆ ಸಂದರ್ಭದಲ್ಲಿ ಏಕಾಏಕಿಯಾಗಿ ಹಲ್ಲೆ ಮಾಡಿದ್ದಾರೆ. ಹೋರಾಟಗಾರರು ಸರಿ ಇಲ್ಲ ಅಂತ ಹೇಳಿ ಹೊರಡಿ ಅಂತಂದ್ರು ಅಂತ ಹೇಳಿದ್ದಾರೆ. ಕೆಲ ಯುವಕರು ಯೂಟ್ಯೂಬರ್ಗಳಿಗೆ ಮನ ಬಂದಂತೆ ಥಳಿಸಿದ್ದಾರೆ ಅಂತ ಕೂಡ ರಜತ್ ಈಗ ಎಕ್ಸ್ಕ್ಲೂಸಿವ್ ಆಗಿ ರಿಪಬ್ಲಿಕ್ ಕನ್ನಡದ ಜೊತೆ ಮಾತಾಡಿದ್ದಾರೆ. ನಮ್ಮ ಜೊತೆಗೆ ಮಾಜಿ ಸ್ಪರ್ಧೆಯಾಗಿ ಬಿಗ್ ಬಾಸ್ನ ಮಾಜಿ ಸ್ಪರ್ಧೆಯಾಗಿರ್ತಕ್ಕಂಥ ರಜತ್ ಅವರಿದ್ದಾರೆ. ಸರ್, ನಿನ್ನೆ ಏನಾಯ್ತು? ನೀವು ಧರ್ಮಸ್ಥಳಕ್ಕೆ ಹೋಗ್ಲಿಕ್ಕೆ ಉದ್ದೇಶ ಏನಾಗಿತ್ತು? ಆ ಸರ್ಕಲ್ಗೆ ಬಂದಾಗ ಏನಾಯ್ತು, ಅಲ್ಲಿ ಯೂಟ್ಯೂಬರ್ಸ್ ಇದ್ರು.
ಅವರು ಸರ್ ನಮಗೊಂದು ಬೈಟ್ ಕೊಟ್ಬಿಡಿ ಸರ್ ಕೊಟ್ಟು ನಾನು ಇವತ್ತು ನಂಗೆ ಶೂಟಿಂಗ್ ಇತ್ತು ಸರ್, ಇಲ್ಲ ನಾನು ಅರ್ಜೆಂಟಾಗಿ ಹೋಗ್ಬೇಕು ಬೆಂಗಳೂರಿಗೆ, ನಂಗೆ ಶೂಟಿಂಗ್ ಇದೆ ಬಿಟ್ಬಿಡಿ ಅಂದೆ. ಇಲ್ಲ ಸರ್ ಒಂದೇ ಒಂದು ಬೈಟು ಆಯಿತು ಸರಿ ಅಂತ ನಿಂತ್ಕೊಂಡ್ವಿ. ಅಲ್ಲಿ ಒಬ್ರು ಕೊಟ್ಟು ಮುಗಿಸ್ದೆ, ಪಾಪ ಇನ್ನೊಬ್ರು ಬಂದ್ರು, ಅವ್ರಿಗೂ ಕೊಟ್ಟಾಯಿತು. ಇನ್ನೇನು ಹೊರಡಬೇಕಾಗಿರೋ ಟೈಮಲ್ಲಿ ಒಂದು ಸ್ಕಾರ್ಪಿಯೋ ಕಾರ್ ಬಂತು ಬ್ಲ್ಯಾಕು, ಆಮೇಲೆ ಒಂದು 4-5 6-7 ಆಟೋ ಬಂತು, ಆಮೇಲೆ ಒಂದು ಓಮ್ನಿ ಬಂತು, ಒಂದು 7-8 ಬೈಕ್ಗಳು ಬಂತು, ಎಲ್ಲಾದ್ರಲ್ಲೂ 3 ಜನ ಏನೋ ಇದ್ರು, ಏನೋ ಒಂದು 60-65 ಜನ ಬಂದಿದ್ರು ಸರ್. ಬಂದ ಮೇಲೆ ಏನಾಯ್ತು, ಅವ್ರ ಮೇಲೆ ಏಕಾಏಕಿ ಬಂದ್ರು ಯೂಟ್ಯೂಬರ್ಸ್ ಮೇಲೆ, ಎಂತಕ್ಕೆ ವಿಡಿಯೋ ಮಾಡ್ತಾ ಇದ್ದೀರಾ, ಎಂತಕ್ಕೆ ಮಾತಾಡಿದೀರಾ ಕ್ಷೇತ್ರದ ಬಗ್ಗೆ. ಹಂಗೆ ನಾನು ಅಲ್ಲಿಂದನೇ ನಿಂತಿದ್ದೆ, ಏನ್ ಮಾಡ್ತಾರೆ ನೋಡೋಣ ಅದು. ಸರಿ, ನಾನು ಅಲ್ಲಿ ನಿಂತಿರೋ ಜಾಗದ ಟೈಮಿಂದ ಇಲ್ಲಿ ಕರ್ಕೊಂಡು ಹೋದ್ರು ಸೈಡಿಗೆ ನನ್ನ. ನೀವು ಹತ್ತಿ ಫಸ್ಟ್ ಗಾಡಿ ಅಂತ. ನಾನು ಎಂತಕ್ಕೆ ಹತ್ತಬೇಕು, ಏನ್ ವಿಷಯ, ಏನಾಯ್ತು. ಇಲ್ಲ ಸರ್ ನಿಮ್ಗೆ ಗೊತ್ತಾಗಲ್ಲ, ಇವರೆಲ್ಲ ಲೋಫರ್ಗಳು, ಇವ್ರ ಜೊತೆ ಸೇರ್ಬೇಡಿ ನಾವು. ನಾನು ಯಾಕಪ್ಪ ಸೇರ್ಲಿ ಅವ್ರ ಜೊತೆ, ನಾನು ಕೇಳ್ತಾ ಇರೋದೇನೋ ನಿಮ್ಮ ಕ್ಷೇತ್ರದ ಬಗ್ಗೆ ನಾನು ಮಾತಾಡಿಲ್ಲ, ನಿಮ್ ಜನರ ಬಗ್ಗೆ ನಾನು ಮಾತಾಡಿಲ್ಲ, ನಿಮ್ಮ ಯಾರ ಬಗ್ಗೆನೂ ನಾನು ಮಾತಾಡಿಲ್ಲ. ನಾನು ಕೇಳಿದ್ದೇನು, ನ್ಯಾಯ ಕೊಡ್ಸ್ರಿ, ಇಷ್ಟೇ. ನನ್ನ ವಾದ ಇರೋದು ಇಷ್ಟೇ, ನನ್ನ ಒಂದು ಪಾಯಿಂಟ್ ಇರೋದು ಇಷ್ಟೇ. ಅದನ್ನ ಹೇಳೋಷ್ಟರಲ್ಲಿ ದಬ್ಬ 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 ಅಂತ ಬಿದ್ಬಿಡ್ತು ಹೋದೆ ಅವಳಿಗೆ. ನಾನೇ ಯಾಕೆ ಹೊಡಿತಾ ಇದ್ರೆ, ಒಂದ್ ನಿಮಿಷ ಇರಿ ಮಾತಾಡೋಣ ಅಂತ ಹೇಳ್ತಾ ಇದ್ದೀನಿ, ದಬ್ಬ ಹುಚ್ಚು ನಾಯಿ ಹೊಡೆದಂಗ್ ಹೊಡೆದ್ರು, ತುಂಬಾ ಕೆಟ್ಟದಾಗ ಹೊಡೆದ್ರು ಸರ್. ಆಮೇಲೆ ನನ್ನ 4 ಜನ ಕಾರಲ್ಲಿ ತಳ್ಬಿಟ್ರು, ಅತಿ ಸರ್ ನೀವು ಹತ್ತಿ ಅಂದ್ಬಿಟ್ಟು ಡೋರ್ ಹತ್ರ ನಿಂತವ್ರೆ. ಆಮೇಲೆ ನನ್ನ ಫ್ರೆಂಡ್ಸ್ ಏನ್ ಮಾಡಿದ್ರು, ಹೊಡೆಯಕ್ ಸ್ಟಾರ್ಟ್ ಮಾಡವ್ರೆ, ನೀನ್ ಇಳಿಬೇಡ ಕೆಳಗೆ, ಆಮೇಲೆ ತಪ್ಪಾಗ್ಬಿಡುತ್ತೆ, ಬೇಡ ಸುಮ್ನೆ ಕೂತ್ಕೊಂಡು. ಸರಿ ಆಯ್ತು ಅಂತ ಕೂತಿದ್ದೆ. ನಾನು ಆ ಕಡೆಯಿಂದ ಕರ್ಕೊಂಡು ಹೋದ್ರು. ಅಲ್ಲಿ ಇನ್ನೊಂದು ಪಾಪ ಒಬ್ಬ ಕ್ಯಾಮ್ರಾಮನ್ ಹೊಡಿಯೋವಾಗ ಅವನು ಕ್ಯಾಮ್ರಾನ ಎತ್ತು ಬಿಸಾಕ್ಬಿಟ್ಟ ಒಳಗೆ, ಕಾರ್ ಒಳಗೆ. ಆ ಕ್ಯಾಮ್ರಾ ನಾನು ಇಟ್ಕೊಂಡಿದ್ದೆ. ಆಮೇಲೆ ಏನಾಯ್ತು, ಇದ್ರ ಹತ್ರ ಏನೋ ಅಲ್ಲೇ ರೈಟ್ ತಗೊಂಡು ಸ್ವಲ್ಪ ಮುಂದೆ 500 ಮೀಟರ್ ಪೊಲೀಸ್ ಸ್ಟೇಷನ್. ನನ್ಗದ್ ಗೊತ್ತಿರಲಿಲ್ಲ. ಅಲ್ಲೋಗಿ ನಿಂತಿದ್ವಿ, ಪೊಲೀಸರು ಆಚೆ ಬಂದು ರಜತ್ ಏನಿಲ್ಲಿ ಅಂದ್ರು. ನಾನು ಸರ್ ಅಲ್ಲಿ ಕೆಳಗೆ ಜಗಳ ಆಗ್ತಿದೆ ಸರ್, ತುಂಬಾ ದೊಡ್ಡ ಜಗಳ ಆಗ್ತಿದೆ, ಹೋಗಿ ಸರ್ ಬೇಗ ಅಂದೆ. ಎಲ್ಲಿ ಅಂದ್ರು, ಕೆಳಗೆ ಸರ್ ಅಂದೆ. ಯೂಟರ್ನ್ ಮಾಡ್ಕೊಂಡು ಪೊಲೀಸರು ಹೋದ್ರು. ಆಮೇಲೆ ನನ್ನ ಹತ್ರ ಇದ್ದಿದ್ದ ಕ್ಯಾಮ್ರಾ ಏನ್ ಮಾಡಿದೆ, ಅಲ್ಲಿ ಯಾರೋ ಪ್ರೆಸ್ ಅವ್ರ ಫ್ರೆಂಡೇ ಇದ್ರು, ಅವ್ರ ಕೈಲಿ ಕೊಟ್ಬಿಡ್ರಿ ಅವ್ರಿಗೆ ಅಂತ. ಬಟ್ ಅವ್ರು ಹೋಗೋಷ್ಟಲ್ಲಿ ತುಂಬಾ ಕೆಟ್ಟದಾಗ ಹೊಡೆದಾಕ್ಬಿಟ್ಟಿದ್ರು. ಕಾರೆಲ್ಲ ಸುಟ್ಟಾಕಿದ್ದಾರೆ ಅಂತಾನು ಮಾಹಿತಿ ಏನೋ ನನಗೆ ಬಂತು, ಗೊತ್ತಿಲ್ಲ, ಐ ಆಮ್ ನಾಟ್ ಶ್ಯೂರ್. ಸೊ ಇದೆಲ್ಲ ಮಾಡಿದ್ರು. ಬಟ್ ಯಾಕೆ ಮಾಡ್ತಾ ಇದಾರೆ ಇದೆಲ್ಲ? ಬಟ್ ಇದನ್ನ ನಾವು ದೊಡ್ಡದು ಮಾಡ್ತಾ ಇರ್ಲಿಲ್ಲ. ನನ್ನ ಪಾಡಿಗೆ ನಾನು ಹೋಗಿದ್ದೆ, ನಾನು ಮಾತಾಡ್ಸ್ಕೊಂಡು ಬಂದ್ಬಿಟ್ಟಿರುವೆ. ಇವರೇ ಬಂದಿದ್ದು, ಇವರೇ ಹೊಡೆದಿದ್ದು, ಇವ್ರ ಕ್ಷೇತ್ರದಲ್ಲಿ ಇವರೇ ಮಾಡ್ಕೊಂತ ಇರೋದು, ಆಮೇಲೆ ಕೆಟ್ಟ ಹೆಸರು ತತ್ತಾ ಇರೋದು ಇವರೇ. ಹಿಂಗೆಲ್ಲ ಮಾಡಿ ತಿರ್ಗಾ ಅದನ್ನ ಎತ್ಕೊಂಬಂದು ನನ್ನ ಮೇಲೆ ಹಾಕ್ತವ್ರೆ. ನಾನ್ ಕರ್ಸಿದಂತೆ ಅವ್ರನ್ನ, ನಾನು ಬೇಕಂತ ಜಗಳ ಮಾಡಿಸಿದಂತೆ, ಅವರೆಲ್ಲ ನಮ್ ಕಡೆಯವರಂತೆ. ಪುಣ್ಯಕ್ಕೆ ನಮ್ಮ ಹತ್ರ ಪ್ರೂಫ್ ಇದೆ, ಅದಕ್ಕೆ ನಾವು ಬಚಾವು. ಸರ್ ಅಲ್ಲಿ ಏನಾದ್ರೂ ಹೆಚ್ಚು ಕಮ್ಮಿ ಆಗಿ ಅವ್ರ ಕೈ ಇಡೋದು, ಇಲ್ಲ ನಾವೇನೋ ಹಂಗೆ ರಿವರ್ಟ್ ಆಗೋದು ಆಗಿದ್ರೆ, ನನ್ನ ಇನ್ನೇನೇನ್ ಮಾಡಿರೋರು ಇವರು. ನನ್ನ ಜೊತೆಗೆ ಪಾಪ ಹುಡುಗರು ಬೇರೆ ಇದ್ರು, ಅವ್ರ ಮೇಲೆಲ್ಲ ಕೇಸ್ ಹಾಕಿ ನಮ್ಗೆಲ್ಲದು ಏನು ಮಾಡಕ್ಕಾಗ್ದಿರೋ ಪರಿಸ್ಥಿತಿ ನಾನು ನಿಂತ್ಕೊಂಡ್ವಿ ಸರ್. ಇದಿಷ್ಟು ರಜತ್ ಅವರ ಮಾತಾಗಿರುವಂತದ್ದು. ಕ್ಯಾಮ್ರಾ ಪರ್ಸನ್ ಲೋಹಿತ್ ಜೊತೆ ಪ್ರವೀಣ್ ಕುಮಾರ್ ಸಲಗ್ನಳ್ಳಿ, ರಿಪಬ್ಲಿಕ್ ಕನ್ನಡ.